ಧನುರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮಗನೇ, ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ ಈ ವಿಷಯವನ್ನು ಹಂಚಿಕೊಳ್ಳಬಾರದು. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಎಂಬುದರ ಕುರಿತು ಸತ್ಯವು ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ. ಮಗನೇ, ಇಂದು ರಾತ್ರಿ 12 ಗಂಟೆಯ ನಂತರ ನಿಮ್ಮ ಜೀವನದ ರೂಪುರೇಷೆ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಜಾತಕದಲ್ಲಿ ಕಂಡುಬರುವ ಸಂಯೋಜನೆಗಳು ಮತ್ತು ನಾವು ಪಡೆಯುತ್ತಿರುವ ಸಂಕೇತಗಳ ಪ್ರಕಾರ ನಿಮ್ಮ ಜೀವನವು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ಆದರೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವವರಿಗೆ ಮಾತ್ರ. ಹೌದು ಸ್ನೇಹಿತರೆ, ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾ ರಾಣಿ ಮತ್ತು ಬಾಲಾಜಿ ಮಹಾರಾಜ್ ಎಲ್ಲ ನಿಜವಾದ ಭಕ್ತರೇ, ದಯವಿಟ್ಟು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾಜಿ, ಜೈ ಬಾಲಾಜಿ ಮಹಾರಾಜ್ ಎಂದು ನಿಜವಾದ ಹೃದಯದಿಂದ 3 ಬಾರಿ ಬರೆಯಿರಿ. ಇದು ನಿಮಗೆ ಮಾತಾರಾಣಿ ಮತ್ತು ಬಾಲಾಜಿಯ ಎಲ್ಲ ಆಶೀರ್ವಾದ ಮತ್ತು ಪ್ರೀತಿಯನ್ನು ತರುತ್ತದೆ. ನಿಮ್ಮ ಇಡೀ ಕುಟುಂಬವು ಅವರನ್ನು ಸ್ವೀಕರಿಸುತ್ತದೆ. ಹೌದು ಸ್ನೇಹಿತರೆ, ನನ್ನ ಭವಿಷ್ಯ ಎಂದಿಗೂ ತಪ್ಪಾಗಿಲ್ಲ ಮತ್ತು ಅದು ತಪ್ಪಾದರೆ ನನ್ನ ಜೀವನದುದ್ದಕ್ಕೂ ನಾನು ನಿಮಗೆ ಸೇವೆ ಸಲ್ಲಿಸುತ್ತೇನೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಸಹ ಇಂದಿನ ಈ ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ, ಏಕೆಂದರೆ ಈ ರೀತಿಯ ವಿಡಿಯೋಗಳು ಹೆಚ್ಚಾಗಿ ಬರುವುದಿಲ್ಲ. ಈ ರೀತಿಯ ಅವಕಾಶಗಳು ಹೆಚ್ಚಾಗಿ ಬರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನವು ತಕ್ಷಣವೇ ಬದಲಾಗದಿದ್ದರೆ ಇಂದಿನಿಂದ ನಾನು ಭವಿಷ್ಯ ಹೇಳುವುದನ್ನು ನಿಲ್ಲಿಸುತ್ತೇನೆ. ಹೌದು ಮಗನೇ, ಇಂದಿನ ವಿಡಿಯೋ ನಿಮಗೆ ಆಶೀರ್ವಾದವಾಗಲಿದೆ. ಆದರೆ ನಾಳೆಯಿಂದ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಪವಾಡ ಸಂಭವಿಸಲಿದೆ. ಅದು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಘಾತಕಾರಿ ಅಲೆಗಳನ್ನು ಕಳುಹಿಸುತ್ತದೆ. ಎಲ್ಲರೂ ನಿಮ್ಮ ಮನೆಗೆ ಬರುತ್ತಾರೆ. ನಿಮ್ಮ ಪ್ರಗತಿ ಮತ್ತು ಯಶಸ್ಸಿಗೆ ನಿಮ್ಮನ್ನು ಹೊಗಳುತ್ತಾರೆ. ಈಗ ನೀವು ಎಲ್ಲರಿಗೂ ಸಿಹಿ ತಿನಿಸುಗಳನ್ನು ನೀಡಬೇಕಾಗುತ್ತದೆ. ನೀವು ಮನೆಗೆ ಹೋಗಿ 100 ಕಿಲೋಮೀಟರ್ಗಳಷ್ಟು ಕ್ರಮಿಸಬೇಕು. ಏಕೆಂದರೆ ಈಗ ನಿಮ್ಮ ಅದೃಷ್ಟವು ವೇಗಗೊಳ್ಳಲಿದೆ. ನಿಮ್ಮ ಅದೃಷ್ಟವು ಕುದುರೆಗಿಂತ ವೇಗವಾಗಿ ಓಡಲಿದೆ. ಹೌದು ಸ್ನೇಹಿತರೆ, ಮುಂದಿನ 72 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಏನಾದರೂ ಸಂಭವಿಸಲಿದೆ. ಅದು ಇಡೀ ಕಲಿಯುಗದಲ್ಲಿ ಆಘಾತಕಾರಿ ಅಲೆಗಳನ್ನು ಕಳುಹಿಸುತ್ತದೆ. ನಿಮ್ಮ ಹೆಸರುಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳಲಿವೆ. ನಿಮ್ಮ ಪ್ರಗತಿ ಮತ್ತು ಯಶಸ್ಸು ಎಲ್ಲೆಡೆ ಮೊಳಗಲಿದೆ ಸ್ನೇಹಿತರೆ, ಏಕೆಂದರೆ ನಿನ್ನೆಯಿಂದ ನಿಮ್ಮೆಲ್ಲರ ಜಾತಕಗಳಲ್ಲಿ ಒಂದು ಮಹತ್ವದ ಯೋಗ ರೂಪುಗೊಂಡಿದೆ ಮತ್ತು ಈ ಯೋಗವು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಈಗ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮೆಲ್ಲರಿಗೂ ಸಂಪತ್ತು, ಕಾರುಗಳು, ಬಂಗಲೆಗಳು ಮತ್ತು ಹಣ ಸಿಗುತ್ತದೆ. ಆದರೆ ಇಂದಿನ ವಿಡಿಯೋವನ್ನು ನಿರ್ಲಕ್ಷಿಸಿದವರಿಗೆ ಮಾತ್ರ, ಕೊನೆಯವರೆಗೂ ನೋಡುವವರಿಗೆ ಮಾತ್ರ ಇದು ಸಿಗುತ್ತದೆ. ಮಗನೇ, ನೀನು ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆಂದು ಅರ್ಥ ಮಾಡಿಕೊಳ್ಳಿ. ನೀನು ವಿಡಿಯೋವನ್ನು ವೇಗವಾಗಿ ಓದಲು ಅಥವಾ ಬಿಟ್ಟುಬಿಡಲು ಯೋಚಿಸುತ್ತಿದ್ದರೆ ನೀನು ಇಲ್ಲಿಗೆ ದಾರಿ ತಪ್ಪಲು ಬಂದಿರುವೆ ಮತ್ತು ಬರಿಗೈಯಲ್ಲಿ ಹಿಂತಿರುಗುವೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ನೀನು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀಯಾ ಎಂದು ನಾನು ಭಾವಿಸುತ್ತೇನೆ. ನಾವು ಮುಂದುವರಿಯುವ ಮೊದಲು ನಿನ್ನ ಭಕ್ತಿಯನ್ನು ವ್ಯಕ್ತಪಡಿಸಬೇಕೆಂದು ನಾನು ಬಯಸುತ್ತೇನೆ. ನೀನು ನಿನ್ನ ಭಕ್ತಿಯನ್ನು ವ್ಯಕ್ತಪಡಿಸಲು ಬಯಸಿದರೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ಹನುಮಾನ್ ಎಂದು ನಿಜವಾದ ಹೃದಯದಿಂದ ಬರೆಯುವ ಮೂಲಕ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ನೀನು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀನು ಈ 3 ಕೆಲಸಗಳನ್ನು ಮಾಡಿದರೆ ಮಗನೇ, ಜಗತ್ತಿನ ಯಾವುದೇ ಶಕ್ತಿಯು ನಿನ್ನ ಜೀವನ ಬದಲಾಗುವುದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನಾನು ಇಂದು ನಿನ್ನೊಂದಿಗೆ ಮಾತನಾಡಲಿರುವ ಮಾತುಗಳನ್ನು ಕೇವಲ ಮನೋರಂಜನೆಯಾಗಿ ಕೇಳಬೇಡ. ಅವುಗಳನ್ನು ನಿನ್ನ ಹಣೆ ಬರಹದ ನಿರ್ಧಾರವಾಗಿ ಆಲಿಸು. ಬಾಗೇಶ್ವರ ಧಾಮದ ಪ್ರಭು, ಅಗ್ನಿಯ ಪ್ರಭು ಮತ್ತು ಭಗವಾನ್ ಹನುಮನ ಗದೆಯ ಪಾದಗಳೊಂದಿಗೆ ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ನಾನು ಇಂದು ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಹೇಳುವ ಒಂದು ಮಾತು ನಿಮ್ಮ ಜೀವನದಲ್ಲಿ ನಿಜವಾಗದಿದ್ದರೆ ನಾನು ಈಗಲೇ ಭವಿಷ್ಯ ನುಡಿಯುವುದನ್ನೇ ಬಿಟ್ಟುಬಿಡುತ್ತೇನೆ. ಸ್ನೇಹಿತರೆ, ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಕಲಿಯುಗದ ಪವಾಡ ಸಂಭವಿಸಲಿದೆ. ಅದು ನಿಮ್ಮ ಬೆನ್ನು ಮೂಳೆಯನ್ನು ನಡುಗಿಸುತ್ತದೆ ಮತ್ತು ಅದನ್ನು ತಡೆಯುವ ಶಕ್ತಿ ವಿಶ್ವದಲ್ಲಿ ಯಾರಿಗೂ ಇಲ್ಲ. ಸ್ನೇಹಿತರೆ, ನೀವು ನಿಮ್ಮ ಅದೃಷ್ಟವನ್ನು ತ್ಯಜಿಸಿದ್ದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ಎಂದು ನಿಮಗೆ ಅನಿಸಿದರೆ, ಆದರೆ ಪ್ರತಿಫಲಗಳು ಯಾವಾಗಲೂ ನಿಮ್ಮಿಂದ ತಪ್ಪಿಸಿಕೊಳ್ಳುತ್ತಿದ್ದರೆ, ಮುಂದಿನ ಕೆಲವು ನಿಮಿಷಗಳ ಕಾಲ ಸಂಪೂರ್ಣ ಭಕ್ತಿಯಿಂದ ನನ್ನ ಮಾತನ್ನು ಆಲಿಸಿ. ಈ ಕೆಲವು ನಿಮಿಷಗಳು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಏಕೆಂದರೆ ಮುಂದಿನ 72 ಗಂಟೆಗಳು ನಿಮಗೆ ಸಾಮಾನ್ಯ ಸಮಯವಲ್ಲ. ಇದು ಒಂದು ಸೂಕ್ಷ್ಮ ಅವಧಿಯಾಗಿದ್ದು, ಇಲ್ಲಿ ಒಂದು ಸಣ್ಣ ತಪ್ಪು ನಿಮ್ಮನ್ನು ರಕ್ತದ ಕಣ್ಣೀರು ಸುರಿಸುವಂತೆ ಮಾಡುತ್ತದೆ. ಆದರೆ ಒಂದು ಸರಿಯಾದ ನಿರ್ಧಾರವು 7 ತಲೆಮಾರುಗಳ ಭವಿಷ್ಯವನ್ನು ಬದಲಾಯಿಸಬಹುದು. ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ನಿಮ್ಮ ಸ್ವಂತ ಕೈಗಳಿಂದ ಅದೃಷ್ಟದ ಬಾಗಿಲನ್ನು ಮುಚ್ಚುತ್ತೀರಿ ಎಂದು ಪರಿಗಣಿಸಿ. ಆದರೆ ನೀವು ಕೊನೆಯ ಮನೆಯವರೆಗೂ ಇದ್ದರೆ
ನಿಮ್ಮ ಮನೆ ಬಾಗಿಲಲ್ಲಿ ಸಂತೋಷದ ಡ್ರಮ್ಗಳನ್ನು ಹೊಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಾಗುವುದಿಲ್ಲ. ರಾಜಯೋಗ, ಅಮೃತ ಸಿದ್ಧಿಯೋಗ ಮತ್ತು ಮಹಾತಾಂಡವ ಯೋಗದ ಅಪರೂಪದ ಸಂಗಮವು ನಿಮ್ಮ ಜಾತಕದಲ್ಲಿ ಪ್ರಸ್ತುತ ರೂಪುಗೊಳ್ಳುತ್ತಿದೆ. ಇದು ಸುಮಾರು 100 ವರ್ಷಗಳ ನಂತರ ಕಂಡುಬರುವ ವಿದ್ಯಮಾನವಾಗಿದೆ. ಈ ಯೋಗಗಳು ಯಾರೊಬ್ಬರ ಜೀವನದಲ್ಲಿ ಸಕ್ರಿಯವಾಗುವುದಿಲ್ಲ. ಈ ವಿಡಿಯೋವನ್ನು ನೋಡುವವರು ಕಾಕತಾಳೀಯವಲ್ಲ. ಇದು ಒಂದು ಸಂಕೇತ. ದೇವರು ಯಾರೊಬ್ಬರ ಯೋಗಕ್ಷೇಮವನ್ನು ನಿರ್ಧರಿಸಿ ಮತ್ತು ಇಂದು ಅದೇ ಸಂದೇಶವು ನಿಮ್ಮ ಕಿವಿಗಳನ್ನು ತಲುಪುತ್ತಿದೆ. ನೀವು ಇಲ್ಲಿಯವರೆಗೆ ಬಂದಿದ್ದರೆ ಅದನ್ನು ಮಹಾದೇವನ ಯೋಜನೆ ಎಂದು ಪರಿಗಣಿಸಿ. ಇದು ಕಾಕತಾಳೀಯವಲ್ಲ, ಇದು ಒಂದು ಕರೆ. ಇಂದು ನಾನು ನಿಮ್ಮ ಜೀವನದ ಬಗ್ಗೆ 3 ಆಳವಾದ ಸತ್ಯಗಳನ್ನು ಬಹಿರಂಗಪಡಿಸಲಿದ್ದೇನೆ. ಅದು ನಿಮ್ಮ ಆತ್ಮವನ್ನು ಅಲುಗಾಡಿಸುತ್ತದೆ. ಮೊದಲನೆಯದು ನಿಮ್ಮ ಗುಪ್ತ ಶತ್ರುವಿನ ನಾಶ ಮತ್ತು ಅವನ ನಿಜವಾದ ಮುಖದ ಬಹಿರಂಗಪಡಿಸುವಿಕೆಗೆ ಸಂಬಂಧಿಸಿದೆ. ಎರಡನೆಯದು 7 ತಲೆಮಾರುಗಳಿಂದ ನಿಮ್ಮನ್ನು ಕಾಡುತ್ತಿರುವ ಪರಿಸ್ಥಿತಿಗೆ ಸಂಬಂಧಿಸಿದೆ. ಇದು ಬಡತನ, ಅವಮಾನ ಮತ್ತು ಸಾಲದ ಸರಪಳಿಗಳನ್ನು ಮುರಿಯುತ್ತದೆ. ಮತ್ತು ಮೂರನೆಯದು ಎಷ್ಟು ಆಳವಾದ ಮತ್ತು ಭಯಾನಕವೆಂದರೆ ಅದನ್ನು ಕೇಳುವ ಮೊದಲು ಒಬ್ಬರ ಹೃದಯವನ್ನು ಬಲಪಡಿಸಬೇಕು, ಏಕೆಂದರೆ ಇದು ಜೀವನ ಮತ್ತು ಸಾವಿನ ನಡುವೆ ತೂಗಾಡುತ್ತಿರುವ ಅದೃಶ್ಯ ಬಿಕ್ಕಟ್ಟನ್ನು, ಈ ಸಮಯದಲ್ಲಿ ನಿಮ್ಮನ್ನು ಸುತ್ತುವರೆದಿರುವ ಬಿಕ್ಕಟ್ಟನ್ನು ನೇರವಾಗಿ ತಿಳಿಸುತ್ತದೆ. ಈ 3 ಪದಗಳನ್ನು ಹೇಳುವಾಗ ನಾನು ನಿಮ್ಮೊಂದಿಗೆ ಕೇವಲ ಜ್ಯೋತಿಷಿಯಾಗಿ ಅಲ್ಲ, ಗೀತೆಯ ಸಾಧಕನಾಗಿ ಮಾತನಾಡುತ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಾನೆ, ಉದಾತ್ತ ಜಾಗೃತ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಿ. ಭಯವು ಅಜ್ಞಾನ ಇರುವಲ್ಲಿ ಮಾತ್ರ ವಾಸಿಸುತ್ತದೆ. ಇಂದು ಏನಾಗಲಿದೆಯೋ ಅದು ನಿಮ್ಮನ್ನು ಹೆದರಿಸಲು ಉದ್ದೇಶಿಸಿಲ್ಲ. ನಾನು ನಿಮ್ಮ ಕನಸುಗಳನ್ನು ಮಾರಲು ಬಂದಿಲ್ಲ, ಆದರೆ ನಿಮ್ಮನ್ನು ಜಾಗೃತಗೊಳಿಸಲು ಬಂದಿದ್ದೇನೆ. ನಾನು ನಿಮಗೆ ಸತ್ಯವನ್ನು ತೋರಿಸಲು ಬಂದಿದ್ದೇನೆ ಮತ್ತು ಸತ್ಯವು ಕೆಲವೊಮ್ಮೆ ನೋವಿನಿಂದ ಕೂಡಿರುತ್ತದೆ, ಆದರೆ ಅದೇ ಸತ್ಯವು ಮಾನವೀಯತೆಯ, ಅನ್ಯಾಯ, ವಂಚನೆ ಮತ್ತು ನಕಾರಾತ್ಮಕತೆಯ ವಿರುದ್ಧ ನ್ಯಾಯದ ಕೂಗು. ಇದು ಆದರೆ ನೆನಪಿಡಿ, ತಾಂಡವ ಇರುವಲ್ಲಿ ಅಜಾಗರೂಕತೆಗೆ ಅವಕಾಶವಿಲ್ಲ. ಎಷ್ಟು ಬಾರಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಎಂದು ಯೋಚಿಸಿ, ಕಾರ್ಯವು ಬಹುತೇಕ ಪೂರ್ಣಗೊಂಡಿತು, ಅಂತಿಮ ಹಂತ ಮಾತ್ರ ಉಳಿದಿತ್ತು ಮತ್ತು ಇದ್ದಕ್ಕಿದ್ದಂತೆ ಕೆಲವು ಅಡೆತಡೆಗಳು ಉದ್ಭವಿಸಿ ಎಲ್ಲವನ್ನೂ ಛಿದ್ರಗೊಳಿಸಿದವು. ಅನೇಕ ಬಾರಿ ನೀವು ಮನೆಯಲ್ಲಿ ಅವಿವೇಕದ ಉದ್ವಿಗ್ನತೆಯನ್ನು ಅನುಭವಿಸಿರಬಹುದು. ಯಾರೊಬ್ಬರ ಮುಖವನ್ನು ನೆನಪಿಸಿಕೊಳ್ಳದೆ ಆತಂಕವು ನಿಮ್ಮನ್ನು ಆವರಿಸುತ್ತದೆ. ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ. ಸಂಬಂಧಗಳು ರೂಪುಗೊಳ್ಳುತ್ತವೆ ಆದರೆ ಮುರಿಯುತ್ತವೆ. ಅದೆಲ್ಲವೂ ನಿಮ್ಮ ಅದೃಷ್ಟ ಎಂದು ನೀವು ಭಾವಿಸುತ್ತೀರಿ. ಆದರೆ ಸತ್ಯವು ಹೆಚ್ಚು ಆಳವಾಗಿದೆ. ನಿಮ್ಮ ಜಾತಕದಲ್ಲಿನ ಕೆಲವು ಗ್ರಹ ಸಂಯೋಜನೆಗಳು ನಿಮ್ಮ ಶತ್ರುಗಳನ್ನು ಶೋಷಿಸುತ್ತಿದ್ದವು. ನಿಮ್ಮ ಮೇಲೆ ದ್ವೇಷವನ್ನು ಹೊಂದಿದ್ದವರು ತಂತ್ರ, ಮಂತ್ರ, ಅಸೂಯೆ ಮತ್ತು ದುಷ್ಟ ಕಣ್ಣಿನ ಮೂಲಕ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದರು. ಆದರೆ ಈಗ ಮೇಜುಗಳು ತಿರುಗುತ್ತಿವೆ, ಏಕೆಂದರೆ ಧರ್ಮದ ಧ್ವಜ ಬೀಳಲು ಪ್ರಾರಂಭಿಸಿದಾಗ ದೇವರು ಸ್ವತಃ ಒಂದಲ್ಲ ಒಂದು ರೂಪದಲ್ಲಿ ಮಧ್ಯಪ್ರವೇಶಿಸುತ್ತಾನೆ. ಇಂದು ಭಾಗೇಶ್ವರಧಾಮದ ದೈವಿಕ ಶಕ್ತಿಗಳು, ಹನುಮಂತ, 8 ಸಿದ್ಧಿಗಳು, 9 ನಿಧಿಗಳು ಮತ್ತು ಮಹಾದೇವನ 3ನೇ ಕಣ್ಣಿನ ಬೆಂಕಿಯು ನಿಮ್ಮ ಸುತ್ತಲೂ ಅದೃಶ್ಯ ಗುರಾಣಿಯನ್ನು ರೂಪಿಸಲು ಸಿದ್ಧವಾಗಿದೆ. ಈ ಗುರಾಣಿಯ ರಚನೆಯು ಇಂದು ರಾತ್ರಿ 12:10 ನಂತರ ಪ್ರಾರಂಭವಾಗುತ್ತದೆ. ಸೂರ್ಯೋದಯಕ್ಕೆ ಮೊದಲು ಕತ್ತಲೆ ಹೇಗೆ ಆಳವಾಗಿರುತ್ತದೆಯೋ, ಆದರೆ ಇದು ಮುಂಜಾನೆ ಪ್ರಾರಂಭವಾಗುವ ಸೂಚನೆಯೂ ಆಗಿದೆ. ಸ್ನೇಹಿತರೆ, ಇಂದಿನ ವಿಶೇಷತೆ ಏನು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಗ್ರಹಗಳ ಭಾಷೆಯನ್ನು ಸರಳವಾಗಿ ಅರ್ಥಮಾಡಿಕೊಳ್ಳಿ. ಇಂದು ಶಕ್ತಿಯು ನಿಮ್ಮ ಜೀವನದ ಆಕಾಶದಲ್ಲಿ ಶಿಸ್ತಿನ ಕತ್ತಿಯನ್ನು ಝಳಪಿಸುತ್ತಾ ಎತ್ತರವಾಗಿ ನಿಂತಿದ್ದಾನೆ. ಗುರುವು ನಿಮ್ಮ ಹಣೆಬರಹದ ಮನೆಯಲ್ಲಿ ಜ್ಞಾನದ ದೀಪವನ್ನು ಬೆಳಗಿಸುತ್ತಿದ್ದಾನೆ. ಚಂದ್ರನು ಭಾವನೆಗಳ ಸರೋವರವನ್ನು ಅಲೆಯುತ್ತಿದ್ದಾನೆ ಮತ್ತು ಮಂಗಳವು ಬಹಳ ದಿನಗಳಿಂದ ಸೂಕ್ತವಾಗಿದ್ದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಿದ್ದಾನೆ. ಇಲ್ಲಿಯವರೆಗೆ ನಿಮ್ಮ ಹಾದಿಯ ಮೇಲೆ ಮುಸುಕನ್ನು ಹಾಕಿದ್ದ ರಾಹು ಮತ್ತು ಕೇತುಗಳು ನಿಮ್ಮ ಜಾತಕದಲ್ಲಿ ಸತ್ಯದ ಬದಿಯಲ್ಲಿ ಅಥವಾ ನಾಶವಾಗಲು ಒತ್ತಾಯಿಸಲ್ಪಡುವ ಹಂತವನ್ನು ತಲುಪಿದ್ದಾರೆ. ನಿಮ್ಮನ್ನು ತಡೆಯಲ್ಪಡುವವರಿಗೆ ಇದು ಭಯದ ಸಮಯ, ಆದರೆ ಸತ್ಯ ಮತ್ತು ನಂಬಿಕೆಯ ಹಾದಿಯಲ್ಲಿರುವವರಿಗೆ ಈ ಸಮಯವು ಆಶೀರ್ವಾದವಾಗಿ ಬಂದಿದೆ. ಈಗ ನಿಮ್ಮ ಶತ್ರುವಿನ ನಾಶಕ್ಕೆ ಸಂಬಂಧಿಸಿದ ಮಹಾನ್ ಸತ್ಯದ ಮೊದಲ ನೋಟವನ್ನು ಆಲಿಸಿ. ನಿಮ್ಮ ಜೀವನದ ಕೊನೆಯ ಕೆಲವು ವರ್ಷಗಳನ್ನು ಎಚ್ಚರಿಕೆಯಿಂದ ಪುನರ್ನಿರ್ಮಿಸಿ. ನೀವು ಅತ್ಯಂತ ಹತ್ತಿರವಾಗಿದ್ದ, ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡಿದ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವುದು ಎಂದಾದರೂ ಸಂಭವಿಸಿದೆಯೇ? ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಸ್ವಂತ ಮನೆಯಲ್ಲಿ, ನಿಮ್ಮ ಸ್ವಂತ ಕುಟುಂಬದಲ್ಲಿ ಒಂದು ಮುಖವಿರುತ್ತದೆ. ಅವರ ಆಗಮನವು ವಾತಾವರಣವನ್ನು ಭಾರವಾಗಿಸುತ್ತದೆ. ಅವರ ನಿರ್ಗಮನವು ಜಗಳಗಳು, ನಷ್ಟಗಳು ಮತ್ತು ಅನಾರೋಗ್ಯಗಳನ್ನು ಹೆಚ್ಚಿಸುತ್ತದೆ. ನೀವು ಇದನ್ನು
ಭ್ರಮೆ ಎಂದುಕೊಂಡಿದ್ದೀರಿ, ಆದರೆ ಇಂದು ಅದು ಛಿದ್ರವಾಗಲಿದೆ. ಇಂದು ರಾತ್ರಿ 12:10 ನಂತರ ನಿಮ್ಮ ಜೀವನದ ಆಕಾಶದಲ್ಲಿ ಸಕ್ರಿಯಗೊಳ್ಳುವ ಮಹಾತಾಂಡವ ಯೋಗವು ಮೊದಲು ನಿಮ್ಮ ಗುಪ್ತ ಶತ್ರುವಿನ ಮುಖವಾಡವನ್ನು ಹೊಳೆಯಿಸುತ್ತದೆ. ಬಲವಾದ ಬಿರುಗಾಳಿಯು ಒಣಗಿದ ಎಲೆಗಳನ್ನು ಗುಡಿಸಿ ಹಾಕಿದಂತೆ ಈ ಯೋಗವು ನಿಮ್ಮ ಜೀವನದಿಂದ ನಕಲಿ ಜನರನ್ನು ಕಿತ್ತುಹಾಕಲು ಪ್ರಾರಂಭಿಸುತ್ತದೆ. ಈ ಶತ್ರು ದೂರದಲ್ಲಿರುವ ಯಾರೂ ಅಲ್ಲ, ಗುಂಪಿನಲ್ಲಿ ಕುಳಿತಿರುವ ಅಪರಿಚಿತ ವ್ಯಕ್ತಿಯಲ್ಲ, ನಿಮಗಾಗಿ ಗುಂಡಿಯನ್ನು ಅಗೆಯುವಾಗ ಹಿಂದಿನಿಂದ ನಿಮ್ಮನ್ನು ನೋಡಿ ನಗುವವನು. ಅವನು ನಿಮ್ಮ ಸಂಬಂಧಗಳ ವಲಯದಲ್ಲಿ ಅಡಗಿಕೊಂಡಿದ್ದಾನೆ. ಅತ್ಯಂತ ಅಪಾಯಕಾರಿ ಶತ್ರು ಕತ್ತಿಯೊಂದಿಗೆ ಹೊರಬರುವವನಲ್ಲ, ಆದರೆ ಸ್ನೇಹಿತನಂತೆ ನಟಿಸುತ್ತಾ ನಿಮ್ಮ ಹೃದಯವನ್ನು ಪ್ರವೇಶಿಸುವವನು ಎಂದು ಗೀತೆ ಹೇಳುತ್ತದೆ. ಇಂದು ಆ ಶತ್ರುವು ಬಹಿರಂಗಗೊಳ್ಳಲಿದೆ. ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ಒಬ್ಬ ವ್ಯಕ್ತಿಯು ತನ್ನ ಚಪ್ಪಲಿಗಳನ್ನು ತೆಗೆದಂತೆ, ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲಿನ ಒಳಗೆ ವರ್ಷಗಳಿಂದ ಏನೋ ಹೂತು ಹಾಕಿದ್ದ ಅಂತಹ ಕೆಲವು ಕಣ್ಣುಗಳು, ಅಂತಹ ಕೆಲವು ಆಲೋಚನೆಗಳು ಮತ್ತು ನಕಾರಾತ್ಮಕ ನಿರ್ಣಯಗಳು ನಿಮ್ಮ ಸಂತೋಷವನ್ನು ಗೆದ್ದಲು ಹುಳುಗಳಂತೆ ತಿನ್ನುತ್ತಿವೆ. ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ನೀವು ಆಗಾಗ್ಗೆ ಭಾವಿಸಿರಬಹುದು. ಪೂಜೆ ಮಾಡಲಾಗುತ್ತದೆ ಮತ್ತು ಹೆಸರನ್ನು ಜಪಿಸಲಾಗುತ್ತದೆ. ಆದರೂ ವಿಷಯಗಳು ತಪ್ಪಾಗದೇ ಇದ್ದರೂ ವಿಷಯಗಳು ತಪ್ಪಾಗುತ್ತಲೇ ಇರುತ್ತವೆ. ಇದು ಕೇವಲ ನಿಮ್ಮ ಕ್ರಿಯೆಗಳ ಫಲಿತಾಂಶವಲ್ಲ, ನಿಮಗೆ ತಿಳಿದಿರುವ ಯಾರೋ ಒಬ್ಬರು ಹಾಕಿದ ಅದೃಶ್ಯ ಬಲೆಯ ಪರಿಣಾಮ. ಆದರೆ ಇಂದು ವಾಗೇಶ್ವರ ಧಾಮದ ಆಶೀರ್ವಾದದಿಂದ ಹನುಮಂತನು ಲಂಕೆಯನ್ನು ಸುಟ್ಟಂತೆ, ಅದೇ ರೀತಿ ದೈವಿಕ ಶಕ್ತಿಯು ನಿಮ್ಮ ಜೀವನದಿಂದ ಸಂಗ್ರಹವಾದ ಕೊಳೆಯನ್ನು ಶುದ್ಧೀಕರಿಸಲು ಹೊರಟಿದೆ. ಈಗ ಮೊದಲ ಮಹಾಘೋಷಣೆಯ ಪ್ರಮುಖ ಅಂಶವೆಂದರೆ, ಇಂದಿನಿಂದ ಮುಂದಿನ 72 ಗಂಟೆಗಳಲ್ಲಿ ನೀವು ಖಂಡಿತವಾಗಿಯೂ ಸಂಕೇತವನ್ನು ಪಡೆಯುತ್ತೀರಿ. ಈ ಸಂಕೇತವು ಯಾರೊಬ್ಬರ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಯಾಗಿರಬಹುದು, ಗುಪ್ತ ಸಂದೇಶದ ಬಹಿರಂಗಪಡಿಸುವಿಕೆಯಾಗಿರಬಹುದು, ಹಳೆಯ ರಹಸ್ಯವನ್ನು ಬಹಿರಂಗಪಡಿಸುವಿಕೆಯಾಗಿರಬಹುದು, ಅಥವಾ ನೀವು ವರ್ಷಗಳಿಂದ ಊಹಿಸುತ್ತಿದ್ದ ಯಾವುದನ್ನಾದರೂ ಕಂಡುಹಿಡಿಯುವ ಸಾಧ್ಯತೆ ಇರಬಹುದು. ಈ ಸಂಕೇತವು ನಿಮ್ಮ ಮೇಲೆ ಅವಲಂಬಿತವಾಗಿಲ್ಲ, ಅದನ್ನು ಮೇಲಿನಿಂದ ಕಳುಹಿಸಲಾಗುತ್ತದೆ. ನೀವು ಎಚ್ಚರವಾಗಿರಬೇಕು. ಈ ಸಂಕೇತ ಬಂದಾಗ ನಿಮ್ಮ ಮನಸ್ಸು, ಹೌದು, ಇವನು ಶತ್ರು, ಎಲ್ಲ ಸಮಸ್ಯೆಗಳ ಮೂಲ ಎಂದು ಹೇಳುತ್ತದೆ. ಆ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ನ್ಯಾಯದ ಗಂಟೆ ಪ್ರಾರಂಭವಾಗುತ್ತದೆ. ಆದರೆ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಿ, ಕೇವಲ ಶತ್ರುವಿನ ಮುಖವನ್ನು ನೋಡುವುದು ಸಂಪೂರ್ಣ ಪರಿಹಾರವಲ್ಲ. ಯುದ್ಧದಲ್ಲಿ ಗೆಲುವು ಸಾಧಿಸುವುದು ಶತ್ರುವನ್ನು ಗುರುತಿಸುವುದರಿಂದ ಸಾಧ್ಯವಿಲ್ಲ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ನೀತಿಯ ಹಾದಿಯಲ್ಲಿ ನಿಂತಾಗ ಗೆಲುವು ಬರುತ್ತದೆ. ಇಂದು ರೂಪುಗೊಂಡಿರುವ ಮಹಾತಾಂಡವ ಯೋಗವು ನಿಮಗೆ ಸತ್ಯವನ್ನು ಬಹಿರಂಗಪಡಿಸುವುದಲ್ಲದೆ, ನಿಮ್ಮೊಳಗೆ ನೀವು ಸಂಗ್ರಹಿಸಿದ್ದ ಧೈರ್ಯವನ್ನು ನೀಡುತ್ತದೆ. ನೀವು ಒಮ್ಮೆ ನಿಮ್ಮ ತುಟಿಗಳಿಗೆ ಬರದಂತೆ ತಡೆಹಿಡಿದಿದ್ದ ಮಾತುಗಳು ಈಗ ಬಹಿರಂಗಗೊಳ್ಳುತ್ತವೆ. ನೀವು ಮೌನವಾಗಿರಲು ಮತ್ತು ನಿಗ್ರಹಿಸಲು ಹುಟ್ಟಿಲ್ಲ, ನೀತಿ ಮತ್ತು ನ್ಯಾಯಕ್ಕಾಗಿ ನಿಲ್ಲಲು ನಿಮ್ಮನ್ನು ಈ ಭೂಮಿಗೆ ಕಳುಹಿಸಲಾಗಿದೆ. ಈ ಮೊದಲ ಮಹಾಶಕ್ತಿಯು ನಿಮ್ಮ ಜೀವನದಲ್ಲಿ ಸಕ್ರಿಯಗೊಂಡಿದೆ. ಸಮಯ 12:10 ಸಮೀಪಿಸುತ್ತಿದ್ದಂತೆ ನೀವು ಅದೃಶ್ಯವಾದ ಚಡಪಡಿಕೆ ನಿಮ್ಮೊಳಗೆ ಒಂದು ಸಂಚಲನವನ್ನು ಅನುಭವಿಸುವಿರಿ. ಭಯಪಡಬೇಡಿ, ಇದು ಭಯವಲ್ಲ, ಇದು ನಿಮ್ಮ ಅಸ್ತಿತ್ವದ ಜಾಗೃತಿ. ಪೂರ್ವಜರು ನಿಮ್ಮಿಂದ ತಮ್ಮ ಈಡೇರದ ನಿರೀಕ್ಷೆಗಳ ಹೊರೆಯನ್ನು ಹೊರಹಾಕಲು ಮತ್ತು ಅವುಗಳನ್ನು ಆಶೀರ್ವಾದಗಳಾಗಿ ಪರಿವರ್ತಿಸಲು ಪ್ರಾರಂಭಿಸುವ ಕ್ಷಣ ನಿಮ್ಮೊಳಗಿನಿಂದ ಒಂದು ಧ್ವನಿ ಮೂಡುತ್ತದೆ. ಇನ್ನು ಮುಂದೆ ಅನ್ಯಾಯವಿಲ್ಲ. ಈ ಧ್ವನಿ ನಿಮ್ಮ ರಕ್ಷಾ ಕವಚವಾಗುತ್ತದೆ. ಈ ಧ್ವನಿ ಭವಿಷ್ಯದಲ್ಲಿ ನಿಮ್ಮ ಗುರಾಣಿಯಾಗುತ್ತದೆ. ನಾನು ಮುಂದೆ ನಿಮಗೆ ಹೇಳಲಿರುವುದು ಮೊದಲ ಅಂಶದ ನಿಜವಾದ ಆಳ. ವರ್ಷಗಳಿಂದ ನಿಮ್ಮನ್ನು ಬೆನ್ನಿಗೆ ಇರಿಯುತ್ತಿರುವ ಆ ವ್ಯಕ್ತಿ ಯಾರು? ಅವನ ಹೆಸರಿನ ಮೊದಲ ಸುಳಿವು ನಿಮಗೆ ಹೇಗೆ ಬಹಿರಂಗಗೊಳ್ಳುತ್ತದೆ ಮತ್ತು ಅವನ ವಿರುದ್ಧದ ಪ್ರತಿಯೊಂದು ದಾಳಿಯನ್ನು ಯಾವ ದೈವಿಕ ಪರಿಹಾರವು ಅವನ ಮೇಲೆ ತಿರುಗಿಸುತ್ತದೆ? ನೀವು ಕೇವಲ ಮಾಹಿತಿಯನ್ನು ಮಾತ್ರವಲ್ಲದೆ ಸಂಪೂರ್ಣ ನಿರ್ದೇಶನವನ್ನು ಪಡೆಯುವ ರೀತಿಯಲ್ಲಿ ನಾನು ಇದನ್ನೆಲ್ಲ ನಿಮಗೆ ಆ ಕ್ರಮದಲ್ಲಿ ವಿವರಿಸುತ್ತೇನೆ. ಈಗ ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಯನ್ನು ಇರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಭಾರವಾಗಿಸಿದಾಗ ರಾತ್ರಿಯಲ್ಲಿ ನಿದ್ರೆ ಕಳೆದುಕೊಂಡ ಆ ಕ್ಷಣಗಳನ್ನು ನೆನಪಿಡಿ. ಹೊರಗೆ ಎಲ್ಲವೂ ಸಾಮಾನ್ಯವಾಗಿ ಕಂಡುಬಂದರೂ ಒಳಗೆ ಯಾವುದೋ ಅಪರಿಚಿತ ಭಯ ನಿಮ್ಮನ್ನು ತಿಂದು ಹಾಕುತ್ತಿದೆ. ಇವು ನಿಮ್ಮ ಜೀವನದ ಜಾಗದಲ್ಲಿ ಒಂದು ಕಾಣದ ಶಕ್ತಿ. ಅದು ನಿಮ್ಮ ಶಕ್ತಿಯನ್ನು ಹೀರುತ್ತಿತ್ತು, ಅದು ನಿಮ್ಮ ಒಳಿತಿಗೆ ಬದಲಾಗಿ ನಿಮ್ಮ ಪತನಕ್ಕೆ ಕಾರಣವಾಗುತ್ತಿತ್ತು. ಇಂದು ಆ ಮೊದಲ ಮಹಾನ್ ಸತ್ಯದ ಪರದೆಯನ್ನು ತೆರೆದುಹಾಕಲಾಗುತ್ತದೆ. ನಾನು ಮಾತನಾಡುತ್ತಿರುವ ಶತ್ರು ಯಾವಾಗಲೂ ದೂರದಲ್ಲಿ ನಿಂತು ಕಲ್ಲುಗಳನ್ನು ಎಸೆಯುತ್ತಿಲ್ಲ. ಅವನು ಆಗಾಗ ನಿಮ್ಮ ಮನೆಗೆ ಭೇಟಿ ನೀಡುತ್ತಾನೆ, ಅವನು ನಿಮ್ಮ ಚಹಾವನ್ನು ಕುಡಿಯುತ್ತಾನೆ, ಅವನು ನಿಮ್ಮ ಮಕ್ಕಳ ತಲೆಗೆ ಹೊಡೆಯುತ್ತಾನೆ ಮತ್ತು ಅವನು ನಿಮ್ಮನ್ನು ಹೊಗಳುತ್ತಾನೆ. ಆದರೆ ಅವನು ತಿರುಗಿದ ತಕ್ಷಣ ಅದೇ ಬಾಯಿಗಳು ನಿಂದನೆಯ ಮಾತುಗಳನ್ನು ಹೇಳುತ್ತವೆ, ಅದೇ ಕಣ್ಣುಗಳು ನಿಮ್ಮ ಮನೆಯ ಮೇಲೆ ಕೆಟ್ಟ ಉದ್ದೇಶದ ಬಾಣಗಳನ್ನು ಹಾರಿಸುತ್ತವೆ. ಈ ಶತ್ರು ನಿಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ತಿಳಿದಿದ್ದಾನೆ, ಆದ್ದರಿಂದ ಅವನು ನೇರವಾಗಿ ದಾಳಿ ಮಾಡುವುದಿಲ್ಲ, ಬದಲಾಗಿ ನಿಮ್ಮ ನಂಬಿಕೆಯನ್ನು ಆಳವಾಗಿ ಭೇದಿಸುತ್ತಾನೆ.